ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಅಣ್ಣಿಗೇರಿ ಪುರಸಭೆ ಸಾಮಾನ್ಯ ಸಭೆ 3ನೇ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಹೊರಗೆ ಮನೆ ಆಯ್ಕೆ. ಹೌದು, ಅಣ್ಣಿಗೇರಿ ಪುರಸಭೆ ಸಾಮಾನ್ಯ ಸಭೆ ಪುರಸಭಾ ಸಭಾಭವನದಲ್ಲಿ ಶನಿವಾರ ನಡೆಯಿತು. ಸಾಮಾನ್ಯ ಸಭೆಯಲ್ಲಿ 15ಕ್ಕೂ ಹೆಚ್ಚು ಅಂಶಗಳನ್ನು ಒಳಗೊಂಡಂತೆ ಸಾಮಾನ್ಯ ಸಭೆಯಲ್ಲಿ ಜಮಾ ಖರ್ಚಿನ ವಿವರ, ಕರ ಪಾವತಿ, ಬಾಕಿ ಇರುವ ಪುರಸಭೆ ಮಳಿಗೆಗಳ ತೆರಿಗೆದಾರರು ಬಾಡಿಗೆ ಕಟ್ಟದಿದ್ದರೆ ಅಂತವರ ಆಸ್ತಿ ಮೇಲೆ ಭುಜ ಕ್ರಿಯಾ ಯೋಜನೆಗೆ ಅನುಮೋದನೆ, 24-25ರ SFC, SCP, TSP ಕ್ರಿಯಾ ಯೋಜನೆ ಅನುಮೋದನೆ ಹಾಗೂ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ನಂತರ ಸದಸ್ಯರು ನಗರದಲ್ಲಿ ಡೆಂಗ್ಯೂ ಹೆಚ್ಚುತ್ತಿದ್ದು, ಹಾಗಾಗಿ ಸ್ವಚ್ಛತೆ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕೆಂದು ಹೇಳಿದರು. ತಕ್ಷಣವೇ ಮುಖ್ಯಾಧಿಕಾರಿ YG ಗದ್ದಿಗೌಡ ಅವರು ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಅಶೋಕ್ ದೊಡ್ಡಮನಿ ಅವರಿಗೆ ನಗರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಿ ಎಂದು ತಾಕೀತು ಮಾಡಿದರು. ನಂತರ ಸ್ಥಾಯಿ ಸಮಿತಿ ಚೇರ್ಮನ್ ಅಮೃತ ಮೀಸಿ ನೂತನವಾಗಿ ಆಯ್ಕೆಯಾದ 5ನೇ ವಾರ್ಡಿನ ರೆಹಮಾನ್ ಸಾಬ್ ಹೊರಗಿಮನಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. 3ನೇ ಬಾರಿಗೆ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿ ರೆಹಮಾನ್ ಸಾಬ್ ಹೊರಗಿಮನಿ ಅವರ ಹೆಸರು ಪ್ರಕಟವಾಗುತ್ತಿದ್ದಂತೆ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಬಣ್ಣ ಹಚ್ಚಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಣ್ಣಿಗೇರಿ ಪುರಸಭೆಯ ಅಧ್ಯಕ್ಷರಾದ ಮೆಹಬೂಬಿ ನವಲಗುಂದ್, ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ಜಕರೆಡ್ಡಿ, ಸದಸ್ಯರಾದ ಚಂದ್ರನಾಥ್ ನಾವಳಿ, ಇಮಾಮ್ ಸಾಬ್ ದರ್ವಾನ್, ಅಮೃತ್ ಮೀಸಿ, ನಾಗಪ್ಪ ದಳವಾಯಿ, ಮುದುಕಣ್ಣ ಭಜಂತ್ರಿ, ಗಂಗಾ ಕರೆಂಟ್ನವರ್, ಶಿವಾನಂದ ಬೆಳ್ಹಾರ್, AP ಗುರಿಕಾರ್, ಬಾಬಾಜಾನ್ ಮುಲ್ಲಾನವರ್, ಸುಜಾತಾ ಶಾನ್ ಭೋಗರ್ ಹಾಗೂ ಪುರಸಭೆಯ ಸರ್ವ ಸದಸ್ಯರು, ಪುರಸಭೆಯ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ಮಹಾಂತೇಶ್ ಅಕ್ಕರ್ಕಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ, ಅಣ್ಣಿಗೇರಿ. ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಚೇರ್ಮನ್ ಅಧ್ಯಕ್ಷರಾಗಿದ್ದೀವಿ. ಈಗ ಎಲ್ಲರೂ ಅಣ್ಣಿಗೇರಿ ನಮ್ಮ ಮುಖ್ಯ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಎಲ್ಲರೂ ಬೆಂಬಲವನ್ನು ಕೊಟ್ಟು ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಇದು ಯಾವುದು ಕಪ್ಪು ಚುಕ್ಕಿ ಬರಲ್ಲ, ಅಣ್ಣಿಗೇರಿ ಅಭಿವೃದ್ಧಿಗಾಗಿ ನನ್ನ ಕೆಲಸವನ್ನು ಕಾರ್ಯ ಮಾಡ್ತಿದ್ದೇನೆ ಅಂತಂದು ಎರಡು ಮಾತನಾಡ್ತೀನಿ. ಸ್ವಲ್ಪ